ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮಗೆ ಇವತ್ತು ಆಮ್ಲ ಜ್ಯೂಸ್ ಅಂದರೆ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಒಳ್ಳೆಯದು. ವಾರದಲ್ಲಿ 1 ದಿನ ಇಲ್ಲ 2 ದಿನ ತೊಗೊಳ್ಳಿ ಸಾಕು. ಏಕೆಂದರೆ ಇದು ಹೊಟ್ಟೆ ತುಂಬ ಕ್ಲೀನ್ ಮಾಡುತ್ತೆ. ಮತ್ತು ಇದು ಇಲ್ಲಿ ವಿಟಮಿನ್ ಸಿ ತುಂಬ ಇರೋದ್ರಿಂದ ತುಂಬ ಒಳ್ಳೆಯದು. ಮತ್ತು ಇದು ತೊಗೊಳ್ಳೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಸ್ಕಿನ್ನಿಗೆ ಒಳ್ಳೆಯದು, ಹೇರಿಗೆ ಒಳ್ಳೆಯದು, ಎಲ್ಲನೂ ತುಂಬ ಚೆನ್ನಾಗಿದೆ ಇದರಲ್ಲಿ. ಮತ್ತು ನಾನು ಇದ್ರ ಜೊತೆಲಿ ಕರಿ ಲೀವ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ, ಏಕೆಂದರೆ ಇದರಲ್ಲಿ ವಿಟಮಿನ್ ಎ, ಬಿ, ಸಿ, ಇ ಎಲ್ಲವೂ ಇದೆ. ತುಂಬ ಒಳ್ಳೆಯದು. ಮತ್ತು ಇದು ಹೇರ್ಗೆ ತುಂಬಾ ಒಳ್ಳೆಯದು. ಇದ್ರ ಜೊತೆ ಹಾಕ್ಕೊಂಡು ಕುಡಿಯೋದ್ರಿಂದ ಏನೂ ಅಷ್ಟು ಟೇಸ್ಟ್ ಗೊತ್ತಾಗೋದಿಲ್ಲ, ತುಂಬಾ ಚೆನ್ನಾಗಿರುತ್ತೆ. ನಾನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ನೆಲ್ಲಿಕಾಯಿನ ಕ್ಲೀನಾಗಿ ವಾಶ್ ಮಾಡಿಕೊಂಡು, ಮತ್ತು ಕರಿ ಲೀವ್ಸ್ ಅಂದರೆ ಕರ್ಬೇವಿನ ಸೊಪ್ಪನ್ನ ವಾಶ್ ಮಾಡಿಕೊಂಡು ಇಟ್ಕೊಳ್ಳಿ. ಅದನ್ನು ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕಿ, ಅದಕ್ಕೆ ಸ್ವಲ್ಪ ಹಿಮಾಲಯ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಓಕೆ, ಗ್ರೈಂಡ್ ಮಾಡಿಕೊಂಡು ಈ ಥರ ಗ್ರೈಂಡ್ ಮಾಡಿದಾದಮೇಲೆ ಸ್ಟ್ರೈನ್ ಮಾಡ್ಕೊಳ್ಳಿ. ಅದು ಜಸ್ಟ್ ವಾಟರ್ ತೊಗೊಂಡ್ರೆ ಸಾಕು. ಇದನ್ನು ಬೇಕಾದರೆ ತಿನ್ಬೋದು ನೀವು. ನೋಡಿ, ನಾನು ಮಾಡಿ ಇಟ್ಟಿದ್ದೀನಿ ವಾಟರ್ನ. ಹಾಗೆ ತೊಗೊಳ್ಳಿ, ಸಾಲ್ಟ್ ಮಾತ್ರನೇ ಸಾಕು, ಏನು ಟೇಸ್ಟ್ ಚೆನ್ನಾಗೇ ಇರುತ್ತೆ. ಇದನ್ನು ಒಂದು ಸ್ವಲ್ಪ ಒಂದು ಚೂರು ಲೈಕ್ ಸ್ಮಾಲ್ ಗ್ಲಾಸಲ್ಲಿ ಹಾಕ್ಕೊಂಡು ನಿಮಗೆ ಕುಡೀರಿ. ಅದಕ್ಕೆ ಬೇಕಾದ್ರೆ ವಾಟರ್ ಮಿಕ್ಸ್ ಮಾಡ್ಕೊಂಡು ತಿನ್ನೋದು ಮಿಕ್ಸ್ ಮಾಡಿ ಕುಡಿಬೋದು ಒಂದೊಂದು ಗ್ಲಾಸು, ಏನೂ ಪ್ರಾಬ್ಲಮ್ ಇಲ್ಲ. ಎಂಟಿ ಸ್ಟಮಕಲ್ಲಿ ತೊಗೊಳ್ಳಿ. ಮಾರ್ನಿಂಗ್ ಟೈಮಲ್ಲಿ ಮನೆಯಲ್ಲಿ ಹಾಲಿಡೇ ಇರಬೇಕಾದ್ರೆ ತೊಗೊಳ್ಳಿ, ಏಕೆಂದರೆ ಸ್ಟಮಕ್ ಕ್ಲೀನ್ ಆಗುತ್ತೆ, ಮೋಷನ್ಗೆ ಹೋಗೋದು ಇರುತ್ತೆ. ಸೊ ಹಾಗಾಗಿ ನೋಡ್ಕೊಂಡು ತೊಗೊಳ್ಳಿ. ಬಟ್ ವೀಕ್ಲಿ ಟ್ವೈಸ್ ಮಾಡಿದ್ರೆ ಸಾಕು, ತುಂಬ ಬೆನಿಫಿಟ್ಸ್ ಇದೆ. ಅದು ನಾನು ನಿಮಗೆ ಇದರಲ್ಲಿ ಮೆನ್ಷನ್ ಮಾಡ್ತೀನಿ ಸ್ಟಾರ್ಟಿಂಗಲ್ಲೇ ಏನೇನಿದೆ ಅಂತ ನೋಡಿ ಓದ್ಕೊಳ್ಳಿ. ಓಕೆ, ತುಂಬಾ ಬೆನಿಫಿಟ್ಸ್ ಇದೆ, ಎಲ್ಲರೂ ತೊಗೋಬೋದು. ಸೊ ಮಕ್ಳಿಗೂ ಕೊಡ್ಬೋದು, ಸ್ವಲ್ಪ 1 ಸ್ಪೂನ್ 2 ಸ್ಪೂನು. ಅದು ಎಬೋ ಲೈಕ್ 10 ಇಯರ್ಸ್ ಮಕ್ಕಳಿಗೆ ಕೊಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.